ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನ್ರಿ ಸಿದ್ದರಾಮಯ್ಯನವರೇ, ನಮ್ಮ ವಾಲ್ಮೀಕಿ ನಿಗಮದ ಹಣವೇ ಬೇಕಾ ನಿಮಗೆ? ಮಾಜಿ ಬಿಜೆಪಿ ಎಂಎಲ್ಎ ತಿಪ್ಪೇಸ್ವಾಮಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಖಜಾನೆ ಖಾಲಿ ಮಾಡಿಕೊಂಡಿದೆ. ಸಿದ್ದರಾಮಯ್ಯನವರೇ ಬಿಟ್ಟಿ ಭಾಗ್ಯ ಕೊಡಲಿಕ್ಕೆ ವಾಲ್ಮೀಕಿ ಹಾಗೂ ಏಕೆ ಜನಗಳ ದುಡ್ಡೇ ಬೇಕಾ ನಿಮಗೆ ಎಂದು ಮೊಳಕಾಲ್ಮೂರು ಬಿಜೆಪಿ ಶಾಸಕ ತಿಪ್ಪೇಸ್ವಾಮಿ ಗುಡುಗಿದರು. ಇವರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಇವರು, ಕಾಂಗ್ರೆಸ್ ಸರ್ಕಾರ 187 ಕೋಟಿ ವಾಲ್ಮೀಕಿ ನಿಗಮದಿಂದ ಸಿದ್ದರಾಮಯ್ಯನವರ ಸರ್ಕಾರ ಕೊಳ್ಳೆ ಹೊಡೆದಿದೆ. ಸ್ವಾಮಿ ಸಿದ್ದರಾಮಯ್ಯನವರೇ ವಾಲ್ಮೀಕಿ ಸಮುದಾಯದ ಹಾಗೂ ಏಕೆ ಸಮುದಾಯದಿಂದ ಈ ಹಣವನ್ನು ದುರುಪಯೋಗ ಮಾಡಿಕೊಂಡು ಬಿಟ್ಟಿ ಭಾಗ್ಯಕ್ಕೆ ಹಣ ಬಳಕೆ ಮಾಡಿಕೊಂಡಿರುವುದು ಖಂಡನೀಯ. ಇದು ಅಲ್ಲದೆ ವಾಲ್ಮೀಕಿ ಜನಾಂಗದ ಹಾಗೂ ಏಕೆ ಜನಾಂಗದ ಒಟ್ಟು ಮೊತ್ತ 25,000 ಕೋಟಿ ಕಾಂಗ್ರೆಸ್ ಸರ್ಕಾರ ಹಣ ದುರ್ಬಳಕೆ ಮಾಡಿಕೊಂಡಿದೆ. ಇತ್ತ ಜನಸಾಮಾನ್ಯರ ಹಾಲಿನ ದರ, ನೀರಿನ ದರ, ಪೆಟ್ರೋಲ್, ಡೀಸೆಲ್, ಕಂದಾಯ ತೆರಿಗೆ, ದಿನಸಿ ವಸ್ತುಗಳ ಹೆಚ್ಚಿಸಿ ಸಾಮಾನ್ಯ ಜನರ ಹೊಟ್ಟೆಯ ಮೇಲೆ ಬರೆ ಎಳೆದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿ ಹಣ ಗಳಿಕೆ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ವಾಲ್ಮೀಕಿ ಸಮುದಾಯ ಹಾಗೂ ಏಕೆ ಸಮುದಾಯಗಳು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟು ಹಾಕಿಲ್ಲವಾ? ಹಾಗಾದರೆ ನಮ್ಮ ಹಣವನ್ನು ಏಕೆ ದುರ್ಬಳಕೆ ಮಾಡಿಕೊಂಡಿದ್ದೀರಿ? ಇದಕ್ಕೆ ಮುಖ್ಯಮಂತ್ರಿಗಳೇ ಹೊಣೆಗಾರಿಕೆಯಾಗಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಅಲ್ಲದೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ರಾಜೀನಾಮೆ ಘೋಷಿಸಬೇಕು. ಇಲ್ಲವಾದರೆ ಉಗ್ರ ಪ್ರತಿಭಟನೆಗೆ ನಾವು ಮುಂದಾಗುತ್ತೇವೆ ಎಂದು ತಿಳಿಸಿದರು. ರಿಪೋರ್ಟ್ ಹರೀಶ್, ಟಿವಿ 9 ಕನ್ನಡ ನ್ಯೂಸ್, ಚಿತ್ರದುರ್ಗ. ನೀರಿಂದ ಹೆಚ್ಚಿಗೆ ಮಾಡಿದ್ದಾರೆ, ಪ್ರತಿ ಒಂದನ್ನು ಮಾಡಿದ್ದಾರೆ. ಕೇಳಿದರೆ ಬೇರೆ ರಾಜ್ಯದಲ್ಲಿ ಮಾಡಿದಾರಲ್ಲ, ಅದಕ್ಕೆ ನಾವು ಮಾಡಿದ್ದೀವಿ. ನೀನು ಏನು ಹೇಳಿದ ಅಧಿಕಾರಕ್ಕೆ ಬರ್ತಕ್ಕಂಥ ಮುಂಚೆ ಬಡವರ ಪರವಾಗಿರ್ತೀನಿ, ನಿರುದ್ಯೋಗಿಗಳ ಪರವಾಗಿರ್ತೀನಿ, ಶೋಷಿತ ವರ್ಗದವರ ಪರವಾಗಿರ್ತೀನಿ ಅಂತ ಹೇಳಿದಿರಲ್ಲ ನೀವು. ಆ ಮಾತಿನಂತೆ ನಡ್ಕೊಂಡಿದ್ದೀರಲ್ರಿ ಸಿದ್ದರಾಮಯ್ಯನೇ, ನೀವು ಮಾತಿನಂತೆ ನಡ್ಕೊಂಡಿಲ್ಲ. ನೀವು ತಪ್ಪು ದಾರಿಗೆ ಹೋಗ್ತಿದ್ದೀರಿ. ನೀವು ಇಂದಿನ ಮುಖ್ಯಮಂತ್ರಿಗಳೆಲ್ಲ ಈಗ ತುಂಬ ಬದಲಾವಣೆ ಆಗಿದ್ದಾರೆ ನೀವು. ಆದ್ದರಿಂದ ಈಗ ಕಾನೂನು ರೀತಿ ಏನು ಹೇಳುತ್ತೆ, ಕಾನೂನು ರೀತಿ ಯಾರಿಗೆ ಶಿಕ್ಷೆ ಆಗ್ತದೆ ಅದನ್ನು ಅನುಭವಿಸಲೇಬೇಕು ತಾವೆಲ್ಲರೂ. ಮತ್ತೆ ಮೇಲೆ ಕಾಣುತ್ತಲ್ಲಪ್ಪ, ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿಗಳು, ಅವರೇ ಮುಖ್ಯಮಂತ್ರಿಗಳು. ನೀನು ಹೇಳಿದರೆ ಬೇರೆ ಮಂತ್ರಿಗಳು ಏನು ಮಾಡ್ತಾರೆ? ಅವ್ರು ಹೇಳ್ತಾನೆ, ಯಾರು ನಾಗೇಂದ್ರ, ನೀವು ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದು ಅಂತ ಹೇಳ್ತಾರಂತೆ. ನೀವು ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದೀನಿ, ನೀವು ನನ್ನ ಮೇಲೆ ನೀವು ರಾಜೀನಾಮೆ ಕೊಡಿಸಿದ್ರಿ. ಪ್ರಮುಖವಾದ ಕಾರಣ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದು. ಅವರೇನೆ ಹೊಣೆಗಾರಿಕೆ ಅವರು ಹೊತ್ಕೋಬೇಕಾಗಿತ್ತು. ಹೊತ್ಕೋಬೇಕು. ಮತ್ತೆ ದುಡ್ಡು ಹೊಡೆದ್ರಿಂದ ಅವರು ರಾಜೀನಾಮೆ